ತಗೊಳ್ಳಿ. ಇದ್ಯಾಕೆ? ಯಾರೋ ಇಟ್ಟಿರೋ ವಿಷಯದಿಂದ ನಾನು ಸಾಯೋದಕ್ಕಿಂತ ನಿಮ್ಮ ಕೈಯಾರೆ ಸತ್ರೆ ಪುಣ್ಯ ಆದ್ರೂ ಬರುತ್ತೆ. ಇಷ್ಟೊತ್ತು ಚೆನ್ನಾಗಿದ್ಯಲ್ಲ, ಇದಕ್ಕಿದ್ದಾಗ ವಿಷ ಗಿಷ ಅಂತ ಮಾತಾಡ್ತಿದ್ಯಲ್ಲ. ಈಗ ನಿಮ್ಮ ಹಾಲ್ನಲ್ಲಿ ಬೆರೆಸಿದ ಕೇಸರಿಲಿ ವಿಷ ಬೆರೆಸಿದ್ದಾರೆ. ಅಯ್ಯೋ, ಸುಮ್ನೆ ತಲೆ ಕೆಡ್ಸ್ಕೊಬೇಡ. ಇದು ನಿಮ್ ತಂದೆನೆ ತಂದು ಕೊಟ್ಟಿದ್ದು, ಕುಡಿ. ನಮ್ ತಂದೆ ತಂದು ಕೊಟ್ಟಾಗ ಅದು ಕೇಸರಿನೇ ಆಗಿತ್ತು. ಆದ್ರೆ ನಿಮ್ಮಮ್ಮ ನನ್ನನ್ನು ಸಾಯಿಸೋದಕ್ಕೋಸ್ಕರ ಅದರಲ್ಲಿ ಅರಳಿ ಬೀಜದ ಪುಡಿ ಬೆರೆಸಿದ್ದಾರೆ. ಸರಸ್ವತಿ, ಯಾಕ್ರಿ ಸುಮ್ನಾಗ್ಬಿಟ್ರಿ? ನಿಮ್ಮಮ್ಮ ನನಗೆ ವಿಷ ಇಟ್ಟಿದ್ದಾರೆ ಅಂದ್ರೆ ನಿಮಗ್ ನಂಬೋಕಾಗ್ತಾ ಇಲ್ಲ. ಸರಸ್ವತಿ, ನನಗ್ ಗೊತ್ತು ರೀ, ನನಗ್ ಚೆನ್ನಾಗ್ ಗೊತ್ತು. ನೀವು ನಿಮ್ಮಮ್ಮನ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತು ಬದಲಾಯಿಸೋಕಾಗಲ್ಲ ಅಂತ. ಅದಕ್ಕೆ ರೀ ನನ್ನನ್ನು ಒಂದೇ ಸಲ ಸಾಯಿಸ್ಬಿಡಿ ಅಂತಿರೋದು. ತಗೊಳ್ರಿ. ಸರಸ್ವತಿ, ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ ನಮ್ಮಮ್ಮ ಇದ್ರಲ್ಲಿ ವಿಷ ಬೆರೆಸಿದ್ದಾರೆ ಅಂತ? ನೋಡಿ, ಇದರಲ್ಲಿ ವಿಷ ಬೆರೆಸಿರೋದು ಸತ್ಯ. ಅದು ಹೇಗೆ ಏನು ಅಂತ ನನ್ನನ್ನು ಕೇಳ್ಬೇಡಿ. ಇದಕ್ಕೆ ಸರಿಯಾದ ಕಾರಣ ಹೇಳದೆ ಹೋದ್ರೆ ನಾನು ಮನುಷ್ಯನೇ ಅಲ್ಲ. ಹೌದಾ? ಸರಿ, ಹಾಗಾದ್ರೆ ಈಗ್ಲೇ ನಿಮ್ಮ ಅಮ್ಮನ್ ಕರ್ಸಿ ಈ ಹಾಲ್ನ ಕುಡಿಯೋದಕ್ಕೆ ಹೇಳಿ. ಒಂದು ವೇಳೆ ಅವ್ರೇನಾದ್ರೂ ಧೈರ್ಯವಾಗಿ ಇದನ್ನು ಕುಡಿದ್ರೆ ನೀವೇ ನನ್ನ ಒಂದೇ ಏಟ್ಗೆ ಕತ್ತರಿಸಿ ಹಾಕ್ಬಿಡಿ. ಅದೇ ಅವ್ರು ಏನಾದ್ರೂ ಈ ಹಾಲ್ನ ಕುಡಿಯೋದಕ್ಕೆ ಹಿಂಜರಿದ್ರೆ ಇದ್ರಲ್ಲಿ ವಿಷ ಇದೆ ಅಂತ ನಂಬ್ತೀರ ತಾನೆ? ಕರೀರಿ ನಿಮ್ಮಮ್ಮನ. ಕರಿತೀನಿ, ಕರೆದು ಈ ಹಾಲ್ನ ಕುಡಿಯೋಕೆ ಹೇಳ್ತೀನಿ. ಆದ್ರೆ ಒಂದ್ ನೆನಪಿಟ್ಕೋ, ಇದ್ರಲ್ಲಿ ಏನಾದ್ರೂ ವಿಷ ಇದ್ದು ಇದನ್ನ ನಮ್ಮಮ್ಮ ಕುಡಿದ್ರು ಇದರಿಂದ ಅವಳು ಸಾಯಲ್ಲ. ಆದ್ರೆ ಒಂದು ಬಸರಿ ಹೆಂಗಸಿಗೆ ವಿಷ ಇಟ್ಟಿದ್ದಾಳೆ ಅಂದ್ಯಲ್ಲ, ಅದನ್ನ ಕೇಳಿ ನಮ್ಮಮ್ಮ ಸಾಯ್ತಾಳೆ. ನೋಡಿ, ನನ್ನ ಹೊಟ್ಟೆಲಿರೋ ನಿಮ್ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದ್ರಲ್ಲಿ ವಿಷ ಇದೆ ರೀ. ನನ್ನ ಮಾತ್ ನಂಬ್ರಿ. ನೋಡು, ನಿನ್ ಮಾತಿನಿಂದ ನೀನ್ ನಂಬಿಕೆ ಎಂತದ್ದು ಅಂತ ನಂಗೆ ಅರ್ಥ ಆಗತ್ತೆ. ಆದ್ರೆ ಅದಕ್ಕೋಸ್ಕರ ನನ್ನ ನಂಬಿಕೆನ ಬದಲಾಯಿಸಕ್ಕಾಗಲ್ಲ. ಇದರಲ್ಲಿ ವಿಷ ಇದೆಯಲ್ಲ ಅಂತ ನಮ್ಮ ಅಮ್ಮ ಕುಡ್ದೆ ತಿಳಿಬೇಕಾಗಿಲ್ಲ, ನಾನು ಕುಡಿದ್ರು ತಿಳಿಯುತ್ತೆ. ನಾನೇ ನಿಮಗ್ ಸಾವು ತಂದ್ಬಿಟ್ನಲ್ಲ. ನೀವ್ ಹೀಗ್ ಕುಡಿತೀರ ಅಂತ ಗೊತ್ತಿದ್ರೆ ನಾನೇ ಕುಡಿದು ಬಿಡ್ತಿದ್ದೆ. ನಾನೇನ್ ಮಾಡ್ಲಿ? ಅಯ್ಯೋ, ಬನ್ರಿ ನನ್ ಜೊತೆಲಿ. ಇಲ್ ನೋಡಿ, ನಿಮಗ್ ಕೈ ಮುಗಿತೇನ್ರಿ. ಬನ್ರಿ ನನ್ ಜೊತೆಲಿ, ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ. ನನ್ ಮಾತು ಬಿಡ. ನನಗೆ ನಮ್ಮ ಅಮ್ಮನ ಮೇಲೆ ನಂಬಿಕೆ ಇದೆ, ನಾನು ಎಲ್ಗೂ ಬರೋದಿಲ್ಲ. ಅಯ್ಯೋ,